ಎಲ್ಲೋ ಇವನು ಸಾಯಂಕಾಲ ಹೋಗ್ತಾವನೆ. ನಿಮ್ಗೆ ಗೊತ್ತಾಗ್ತೈತಾ ಸನ್ಸೆಟ್ ಆಗ್ತೈತಿ ಈ ಕಡೆ? ಒಂದು ನಿಮಿಷ ಇರಿ, ಇದೆಲ್ಲೋ ಅಯ್ಯೋ ಕಾಣಿಸಲ್ಲ ಅನ್ಕೊತೀನಿ, ಬಸ್ ಅಡ್ಡ ಬಂದ್ಬಿಡ್ತು. ಆದರೂ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಐತೆ. ಎಷ್ಟು ಜನ ಇರ್ಬೋದು, ಏನು ಮಾಡ್ತಾಯಿರ್ತಾರೆ, ಎಂಥವ್ರು ಇರ್ತಾರೆ ಅಂತ ನೋಡಿಬಿಟ್ಟು ಹೇಳ್ತೀನಿ, ಹೇಳ್ತೀನಲ್ಲ ತೋರಿಸ್ತೀನಿ. 2 MG ರೋಡು, ಕಮರ್ಷಿಯಲ್ ಸ್ಟ್ರೀಟ್. ನನಗೆ ಇದು 2 ಬೇರೆ ಬೇರೆನಾ ಒಂದೇನಾ ಒಂದು ಗೊತ್ತಿಲ್ಲ. ಹೋಗಿ ನನಗೆ ಯಾರು MG ರೋಡ್ಗೂ ಕಮರ್ಷಿಯಲ್ ಸ್ಟ್ರೀಟ್ ಗೊತ್ತು ನನಗೆ ಈ ಜಾಗ ಅಂತ ಹೇಳ್ದವ್ರು ಮಾತ್ರ ಈ ವಿಡಿಯೋ ನೋಡಲೇಬೇಕು. ಕಳಿಸ್ಬಿಡ್ತೀನಿ ಲಿಂಕು, MG ರೋಡು, ಕಮರ್ಷಿಯಲ್ ಸ್ಟ್ರೀಟು. ರೆಗ್ಯುಲರಾಗಿ ಕಂಟೆಂಟ್ ಕೊಡಬೇಕಂದ್ರೆ ಮಾಡಲೇಬೇಕು ಏನೋ ಒಂದು ಅಲ್ವಾ? ಅದಕ್ಕೆ MG ರೋಡ್ ಏನು ಇರ್ತೈತಲ್ಲಿ ಎಲ್ಲ ಹೆಂಗೆ ಹೇಳೋದು, ನೀವು ನ್ಯೂ ಇಯರ್ ದಿವಸ ನೋಡಿದರೆ ವೀಡಿಯೋಗಳು, ನ್ಯೂ ಇಯರಲ್ಲಿ ಆಡಿದ್ದ ಆಟಗಳು ಹಂಗೆ ಅಲ್ಲಿರೋರು ನ್ಯೂ ಇಯರ್ ಫುಲ್ ನ್ಯೂಸ್ ಅವ್ರದ್ದು ಫುಲ್ ವೈರಲ್ ವೀಡಿಯೋಸ್ ಆ ಥರ ಆಡಿದರು. ಹುಡುಗಿರೇ ಅಷ್ಟೆಲ್ಲ ಮಾಡಬಾರ್ದು ಅಲ್ಲ, ಏನೋ ಒಂದು ಲಿಮಿಟಾಗಿ ಇರಬೇಕು. ಹಂಗಂತ ಯಾರೋ ಏನೋ ಅನ್ಬೇಡ್ರಿ, ಸುಮ್ಮನೆ ನಾನು ಹೇಳ್ತಾಯಿದ್ದೀನಿ, ಯಾರು ಏನೋ ಹೇಳ ಅಷ್ಟೆಲ್ಲ ಇರಬಾರ್ದು, ಅದು ನಿಜ. ಏನಂತ ಈ ಪೊಲೀಸವನು ಪಾಪ ಅವ್ನಿಗೆ ಗೊತ್ತಿಲ್ಲ, ಹೋಗ್ಬಿಟ್ಟವನು, ಅವನು ವೀಡಿಯೋ ಹಿಡಿತಾವನು ಅವನ್ನ. ನನಗೆ ಈ ಥರ ಇರೋರಿಗೆಲ್ಲ ಆಗಲ್ಲ, ಅವ್ನಿಗೆ ಗೊತ್ತಿಲ್ಲ ಹೋಗ್ಬಿಟ್ಟವನೆ. ಇವಾಗ ಅವ್ನಿಗೆ ಥರ ದುಡ್ಡು ಕಿತ್ಕೊಂಡು ಹೋಗಪ್ಪ ಅಂತ ಕಳಿಸ್ತಾನೆ. ಇಲ್ಲಿ ಇದು ಮುಚ್ಚೋಣ ಅಂದ್ಕೊಂಡೆ, ಗ್ರೀನ್ ಸಿಗ್ನಲ್ ಆಗಿಬಿಟ್ಟವ್ರೆ. ಸರಿ ಹೆಂಗೋ ನಮ್ಮ ಪುಣ್ಯ ಗ್ರೀನ್ ಸಿಗ್ನಲ್ ಆಗಿರೋದು, ಹೋಗ್ಬಿಡೋಣ. ಆದರೆ ಅಷ್ಟು ನಾನು ಹೋಗೋಷ್ಟರಲ್ಲಿ ಇರ್ತಾಯಿತೋ ಇರೋಲ್ವೋ ಅದು ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ರೆಡ್ಗೆ ಹಾಕ್ಬಿಡ್ತಾರೆ. ಇಲ್ಲ ಹೋಗ್ಬಿಡ್ತೀರ ಅಂದ್ಕೊಂಡಿದ್ದೀನಿ. ಹೋಗ್ಬಿಡ್ತೀವ ಅರ್ಧ ಹೋಗ್ಬಿಟ್ರೆ ಸಾಕು, ಹೋಗ್ಬಿಡ್ತೀವಿ. ಹೋಗ್ಬಿಟ್ರಿ. MG ರೋಡ್ ಸ್ಟ್ರೈಟ್ ಅಂತೆ ನೋಡಿ, MG ರೋಡ್ ಸಜ್ಜಾಪುರ ರೈಟು, ಲೆಫ್ಟ್ ಸೈಡ್ ತಾವರೆಕೆರೆ, ಸ್ಟ್ರೈಟ್ ಹೋದರೆ MG ರೋಡು. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲೋ ಇವನು ಸಾಯಂಕಾಲ ಹೋಗ್ತಾವನೆ. ನಿಮ್ಗೆ ಗೊತ್ತಾಗ್ತೈತಾ ಸನ್ಸೆಟ್ ಆಗ್ತೈತಿ ಈ ಕಡೆ? ಒಂದು ನಿಮಿಷ ಇರಿ, ಇದೆಲ್ಲೋ ಅಯ್ಯೋ ಕಾಣಿಸಲ್ಲ ಅನ್ಕೊತೀನಿ, ಬಸ್ ಅಡ್ಡ ಬಂದ್ಬಿಡ್ತು. ಆದರೂ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಐತೆ. ಎಲ್ಲೋ ಸಾಯಂಕಾಲ ಇವನು ಗಾಡಿ ಎತ್ಕೊಂಡು ಹೋಗ್ತಾವನೆ ಅಂತ ಅಂದ್ಕೊಳ್ತೀರಾ. ನನ್ನ ಹತ್ರ ನಾನು ರೆಗ್ಯುಲರಾಗಿ ವ್ಲಾಗ್ ಕೊಡೋಕ್ಕೆ ನನ್ನ ಹತ್ರ ವ್ಲಾಗ್ ಇಲ್ಲ. ಸೊ ನನ್ನ ಫ್ರೆಂಡು, ನಾನು ಕೇಳಿದೆ ಒಬ್ರ ಹತ್ರ, ನನ್ನ ಫ್ರೆಂಡೇ ಅವ್ರ ಹತ್ರ ಕೇಳಿದೆ ಏನಂತ, ಎಲ್ಲಿ ನಿನಗೆ ಯಾವ್ದಾನ ನನಗೆ ಪ್ಲೇಸಸ್ ಹುಡುಕ್ತಾಯಿದ್ದು ನಾನು. ಓಕೆ, ಎಲ್ಲಿ ಗೊತ್ತು ಹೇಳು. ನನಗೇನು ಗೊತ್ತು, ನಾನೇ ನಿನ್ನ ಕೇಳಬೇಕು ಅಂತ ಹೇಳಿದ್ರ. ಸರಿ ಆಯಿತು, ನಿನಗೆ ಗೊತ್ತಿರೋದು ಹೇಳು ಅಂದರೆ ನನಗೆ ಗೊತ್ತಿರೋದು MG ರೋಡು, ಕಮರ್ಷಿಯಲ್ ಸ್ಟ್ರೀಟು. ಸರಿ, ನನಗೆ ಇವಾಗ ವ್ಲಾಗೂ ಇಲ್ಲ, ದೂರ ಹೋಗೋಕೆ ಯಾರೋ ಬಂದಿಲ್ಲ ನನ್ನ ಮಕ್ಕಳು ಅಂದ್ಬಿಟ್ಟು. ಕಮರ್ಷಿಯಲ್ ಸ್ಟ್ರೀಟು ಹೆಂಗಿರ್ತೈತೆ, ಒಂದು 6 PM ಮೇಲೆ ಹೆಂಗಿರ್ತೈತೆ. ಇವಾಗ 6 ಆಲ್ರೆಡಿ ಆಗೋದು, 6:10 ಆಗೋಗ್ತೈತೆ. ಎಕ್ಸಾಕ್ಟ್ಲಿ 6:10. 6:10 ಬಂದ್ಬಿಡ್ದಾ. ಹೋಗೋಷ್ಟೇ ಒಂದು 7 ಹತ್ರ ಆಗ್ತೈತೆ. ಅವಾಗ ಜನ ಇರ್ತಾರಲ್ಲ, ನೋಡೋಣ ಹೆಂಗಿರ್ತಾರೆ, ಎಷ್ಟು ಜನ ಇರ್ತಾರೆ. ಇವತ್ತೇನು ನಾರ್ಮಲ್ ಮಂಡೇ ನೈಟೇ, ಮಂಡೇ ಇವತ್ತು. ಆದರೂ ನೋಡೋಣ ಎಷ್ಟು ಜನ ಇರ್ಬೋದು, ಏನು ಮಾಡ್ತಾಯಿರ್ತಾರೆ, ಎಂಥವ್ರು ಇರ್ತಾರೆ ಅಂತ ನೋಡಿಬಿಟ್ಟು ಹೇಳ್ತೀನಲ್ಲ ತೋರಿಸ್ತೀನಿ. 2 MG ರೋಡು, ಕಮರ್ಷಿಯಲ್ ಸ್ಟ್ರೀಟ್. ನನಗೆ ಇದು 2 ಬೇರೆ ಬೇರೆನಾ ಒಂದೇನಾ ಒಂದು ಗೊತ್ತಿಲ್ಲ. ಹೋಗಿ ಹೇಳ್ತೀನಿ, ತೋರಿಸ್ತೀನಿ. ಆಮೇಲೆ ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವು ಟಕ್ ಅಂತ ಓಪನ್ ಮಾಡಿ ನೋಡ್ತಾ ಇರ್ಬೋದು. ಆದರೆ ನನಗೆ ಯಾರು MG ರೋಡ್ಗೂ ಕಮರ್ಷಿಯಲ್ ಸ್ಟ್ರೀಟ್ ಗೊತ್ತು ನನಗೆ ಈ ಜಾಗ ಅಂತ ಹೇಳ್ದವ್ರು ಮಾತ್ರ ಈ ವಿಡಿಯೋ ನೋಡಲೇಬೇಕು. ಕಳಿಸ್ಬಿಡ್ತೀನಿ ಲಿಂಕು, MG ರೋಡು, ಕಮರ್ಷಿಯಲ್ ಸ್ಟ್ರೀಟು. ಓಕೆ, ಎಲ್ಲಿ ಬೋರ್ಡಲ್ಲ ದಾಟಿ ಮಡಿವಾಳ ಹತ್ರ ಬಂದುಬಿಟ್ರಿ. ಏನು ಇಷ್ಟೊತ್ತು ತೋರಿಸೋದು, ಅಲ್ಲಿ ಫುಲ್ಲು ಟ್ರಾಫಿಕ್ ಅಂದ್ಬಿಟ್ಟು ಇಲ್ಲಿ ಬಂದೆ. ಮಡಿವಾಳ ಬಂದುಬಿಟ್ಟೆ. ಒಂದು 500 ಮೀಟರ್ಸು ಇಲ್ಲ ಮಡಿವಾಳಗೆ. ರೆಗ್ಯುಲರಾಗಿ ಕಂಟೆಂಟ್ ಕೊಡಬೇಕಂದ್ರೆ ಮಾಡಲೇಬೇಕು ಏನೋ ಒಂದು ಅಲ್ವಾ?
ಅದಕ್ಕೆ MG ರೋಡ್ ಏನು ಇರ್ತೈತಲ್ಲಿ ಎಲ್ಲ ಹೆಂಗೆ ಹೇಳೋದು, ನೀವು ನ್ಯೂ ಇಯರ್ ದಿವಸ ನೋಡಿದರೆ ವೀಡಿಯೋಗಳು ನ್ಯೂ ಇಯರಲ್ಲಿ ಆಡಿದ್ದ ಆಟಗಳು ಹಂಗೆ ಅಲ್ಲಿರೋರು ನ್ಯೂ ಇಯರ್ ಫುಲ್ ನ್ಯೂಸ್ ಅವ್ರದ್ದು ಫುಲ್ ವೈರಲ್ ವೀಡಿಯೋಸ್ ಆ ಥರ ಆಡಿದರು ಹುಡುಗಿರೇ. ಅಷ್ಟೆಲ್ಲ ಮಾಡಬಾರ್ದು ಅಲ್ಲ, ಏನೋ ಒಂದು ಲಿಮಿಟಾಗಿ ಇರಬೇಕು. ಹಂಗಂತ ಯಾರೋ ಏನೋ ಅನ್ಬೇಡ್ರಿ, ಸುಮ್ಮನೆ ನಾನು ಹೇಳ್ತಾಯಿದ್ದೀನಿ, ಯಾರು ಏನೋ ಹೇಳ ಅಷ್ಟೆಲ್ಲ ಇರಬಾರ್ದು, ಅದು ನಿಜ. ಮಡಿವಾಳ ಬಂದ್ಬಿಟ್ರಿ. ನಾನು ಬೇರೆ ನಾನೆಲ್ಲೋ ಲಾಂಗ್ ರೈಡ್ ಹೋಗೋ ಥರ ಮಿರರೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಈ ಟ್ರಾಫಿಕಲ್ಲಿ ಆ್ಯಪಲ್ಲೆಲ್ಲ ಹೋಗೋಕ್ಕಾಗ್ತಾಯಿಲ್ಲ, ಮುಚ್ಚಿಬಿಡ್ತೀನಿ ಇವಾಗ. ಎಲ್ಲನ ಟ್ರಾಫಿಕಲ್ಲಿ ನಿಲ್ಲಿಸ್ಬಿಟ್ರೆ ನನ್ನ ಅಲ್ಲಿ ಮುಂದೆ ಒಂದು ಟ್ರಾಫಿಕ್ ಇರ್ತೈತಲ್ಲ, ಏನಂತಾರದು, ಚೆಕ್ ಪೋಸ್ಟಾ ಸೆಂಟ್ ಜಾನ್ ಸ್ಟಾಪಲ್ಲಿ ಬೇಜಾನ್ ಟ್ರಾಫಿಕ್ ಇರ್ತೈತೆ, ಆವಾಗ ನಿಲ್ಲಿಸೋದು. ಫ್ಯಾಮ್ ಹಂಗೆ ಇವಾಗ ಹೇಳ್ತೀನಿ, ನನ್ನ ಜೊತೆ ಯಾರಾಗನ ಇಂಟ್ರೆಸ್ಟ್ ಇದ್ದರೆ ರೈಡ್ ಮಾಡೋಕ್ಕೆ ಜಸ್ಟ್ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ, ಇಲ್ಲ ಐ ಆಮ್ ಇಂಟ್ರೆಸ್ಟೆಡ್ ರೈಡ್ ವಿತ್ ಯು ಅಂತ ಕಮೆಂಟ್ ಮಾಡಬೇಡ್ರಿ. ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಒಂದೇ ಕಮೆಂಟು ಮಾಡಿರಿ. ಇನ್ಸ್ಟಾಗ್ರಾಮ್ ID ಐತೆ ನಂದು, ಸೇಮ್ ರೇಸರ್ ಅಂದ್ಬಿಟ್ಟೆ, ಅಲ್ಲಿ ಹೋಗ್ಬಿಟ್ಟು ಮೆಸೇಜ್ ಹಾಕ್ರಿ ನನಗೆ, ನಾನು ರಿಪ್ಲೈ ಮಾಡ್ತೀನಿ. ನಾನು ಆಲ್ರೆಡಿ ಇವತ್ತು ಬೇರೆ ಕಡೆ ಹೋಗ್ಬೇಕಾಯ್ತದೆ, ಯಾರು ಬರೋಲ್ಲ ಅಂದ್ಬಿಟ್ರೆ ಸರಿ ಆಯಿತು, ಇನ್ನೊಬ್ರು ಬೇಕು ನನ್ನ ಜೊತೆಗೆ ಯಾರನ್ನ ವೀಡಿಯೋ ಹಿಡಿಯೋರು. ಲೋಕೇಶ್ ಬರ್ತಾಯಿದ್ದ, ಪಾಪ ಅವ್ನಿಗೆ ಎಕ್ಸಾಮ್ ಐತಿ ಇವತ್ತು, ಅವ್ನು ಬೇರೆ ಡಿಪಾರ್ಟ್ಮೆಂಟು, ನಾವು ಬೇರೆ ಡಿಪಾರ್ಟ್ಮೆಂಟ್ ಅಲ್ವಾ, ಸೊ ಎಕ್ಸಾಮ್ ಇತ್ತನ್ನ. ಸರಿ ಬಿಡು, ಥರ್ಸ್ಡೇ ಹೋಗೋಣ. ನನಗೆ ನಾಳೆ ಹೋಗ್ಬೋದಾಗಿತ್ತು, ನಾಳೆ ಇದೆ, ನನಗೆ ಎಕ್ಸಾಮ್ ಐತೆ, ನಾಳೆ ಅಲ್ಲ ನಾಳಿದ್ದು ನನಗೆ ಎಕ್ಸಾಮ್ ಐತೆ, GST ಸಬ್ಜೆಕ್ಟ್. ನನಗೆ ಯಾರೋ ಕೇಳ್ದ ಸೂಪರಾಗಿ ಕಮೆಂಟಲ್ಲಿ, ಏನಂತ, ಈ ಪೊಲೀಸವನು ಪಾಪ ಅವ್ನಿಗೆ ಗೊತ್ತಿಲ್ಲ, ಹೋಗ್ಬಿಟ್ಟವನು, ಅವನು ವೀಡಿಯೋ ಹಿಡಿತಾವನು ಅವನ್ನ. ನನಗೆ ಈ ಥರ ಇರೋರಿಗೆಲ್ಲ ಆಗಲ್ಲ, ಅವ್ನಿಗೆ ಗೊತ್ತಿಲ್ಲ ಹೋಗ್ಬಿಟ್ಟವನೆ, ಇವಾಗ ಅವ್ನಿಗೆ ಥರ ದುಡ್ಡು ಕಿತ್ಕೊಂಡು ಹೋಗಪ್ಪ ಅಂತ ಕಳಿಸ್ತಾನೆ. ಆ ಥರ ಎಲ್ಲ ಮಾಡಬಾರ್ದು. ಗೊತ್ತಿಲ್ಲ ಅವ್ರಿಗೆ, ಮೇಲೆ ಹೋಗ್ಬೇಕಾಗಿತ್ತು, ಅವರು ಹೋಗ್ಬಿಟ್ಟವ್ರೆ, ಏನು ಮಾಡ್ತಾರೆ, ವಾರ್ನ್ ಮಾಡ್ಬೇಕು ಅಟ್ಲೀಸ್ಟ್. ಇವನು ವೀಡಿಯೋ ಎಲ್ಲ ಹಿಡಿತಾವನೆ, ಈ ಥರ ಹೋಗ್ತಾವನೆ ದುಡ್ಡು ಕಟ್ಟಾಗಿ. ಇವಾಗ ಓನರ್ ಕರೆದ್ಬಿಟ್ಟು ಕಟ್ಟಪ್ಪ ಎಷ್ಟೋ ಸಾವಿರ, ಇಲ್ಲ ಅಂದರೆ ಗಾಡಿ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನಮ್ಮ ಫೇವ್ರೆಟ್ ಕಂಬನ್ ಆಫೀಸ್ ಇನ್ನು ಮುಚ್ಚೆ ಐತೆ. ಒಂದಲ್ಲ ಒಂದು ದಿವಸ ದ ಡೇ ಕಮ್ಸ್ ಅವಾಗ ಅವರ್ ಬ್ರದರ್ಸ್. ಅಯ್ಯೋ ಇಲ್ಲಿ ಇದು ಮುಚ್ಚೋಣ ಅಂದ್ಕೊಂಡೆ, ಗ್ರೀನ್ ಸಿಗ್ನಲ್ ಆಗಿಬಿಟ್ಟವ್ರೆ. ಸರಿ ಹೆಂಗೋ ನಮ್ಮ ಪುಣ್ಯ ಗ್ರೀನ್ ಸಿಗ್ನಲ್ ಆಗಿರೋದು, ಹೋಗ್ಬಿಡೋಣ. ಆದರೆ ನಾನು ಹೋಗೋಷ್ಟರಲ್ಲಿ ಇರ್ತಾಯಿತ್ತೋ ಇರಲ್ವೋ ಅದು ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ರೆಡ್ಗೆ ಹಾಕ್ಬಿಡ್ತಾರೆ. ಇಲ್ಲ ಹೋಗ್ಬಿಡ್ತೀರಾ ಅಂದ್ಕೊಂಡಿದ್ದೀನಿ. ಹೋಗ್ಬಿಡ್ತೀರಾ ಅರ್ಧ ಹೋಗ್ಬಿಟ್ರೆ ಸಾಕು, ಹೋಗ್ಬಿಡ್ತೀವಿ MG ರೋಡ್ ಸ್ಟ್ರೈಟ್ ಅಂತೆ ನೋಡಿ, MG ರೋಡ್ ಸಜ್ಜಾಪುರ ರೈಟು, ಲೆಫ್ಟ್ ಸೈಡ್ ತಾವರೆಕೆರೆ ಸ್ಟ್ರೈಟ್ ಹೋದರೆ MG ರೋಡು. ರೆಡ್ ಸಿಗ್ನಲ್ ಆಮೇಲೆ ಬಿದ್ದೈತೆ, ನಾವು ಮುಂದೆ ಬಂದ್ಬಿಟ್ರಿ. ಏನಿಯೋ ಇಲ್ಲಿ ನಿಂತ್ಕೋಬೇಕನ್ಸುತ್ತೆ, ಮುಚ್ಚಿಬಿಡೋಣ ಇದನ್ನು. ಒಂದು ಕಡೆ ಮುಚ್ಚಿದೆ, ಇನ್ನೊಂದು ಕಡೆನೂ ಮುಚ್ಚಿಬಿಟ್ಟೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮುಚ್ಚಬೇಕು, ಸರಿಯಾಗಿ ಬಂದಿಲ್ಲ ಅದು. ಅಯ್ಯೋ ನ್ಯೂಟ್ಲಿಗೆ ಮಾಡಿಬಿಟ್ಟು ನಿಲ್ಸೋಣ ಅಂತೀನಿ, ಅಷ್ಟರಲ್ಲಿ ಮೂವ್ ಆಗ್ತೈತಲ್ಲ, ಹೋಗೋಣ. ಆಮೇಲೆ ಹಿಂದೆ ಇರೋರು ಬೈತಾರೆ, ಹೋಗಪ್ಪ ಅಂತ. ಮುಚ್ಚಿಬಿಟ್ಟೆ ಸಾಕು.
ಇವಾಗ ಸ್ವಲ್ಪ ಗ್ಯಾಪಲ್ಲಿ ಸುರು ಅಂತ ಹೋಗ್ಬೋದು ಗ್ಯಾಪಲ್ಲಿ. ಅದೇ ಮಿರರ್ ತೆಗೆಸಿದ್ರೆ ಅದೆಲ್ಲಿ ಹೆಚ್ಚಾಗ್ಬಿಡ್ತೈತೋ ಅಂತ ಭಯ. ಗ್ರೀನ್ ಸಿಗ್ನಲ್ ಏನೋ ನಾವು ಬಂದಿದ್ದು ಸಿಗ್ನಲ್ ಅಲ್ಲ, ಇವತ್ತು ಗ್ರೀನೇ ಐತೆ. ಅಂದರೆ ಆ ಕಡೆ ಬಂದರೆ ಗ್ರೀನೇ ಇರಲಿಲ್ಲ, ರೆಡ್ಡಲ್ಲಿ ಇತ್ಕೊಂಡು ಬಂದ್ರಿ. ಎಲ್ಲಿ ಗೊತ್ತಾ, ಕೂಡ್ಲು ಗೇಟಲ್ಲಿ ಮತ್ತು ಬೊಮ್ಮನಹಳ್ಳಿಯಲ್ಲಿ. ಇಲ್ಲಿ ಪರವಾಗಿಲ್ಲ, ಎಲ್ಲ ಗ್ರೀನೇ ಇದ್ಬಿಡ್ತು. ನನ್ನ ಫ್ರೆಂಡು ಈ ಕಾಲೇಜಲ್ಲಿ ಓದೋರೇ ಹೇಳಿದ್ದು ನನಗೆ, ಏನಂತ, ಕಮರ್ಷಿಯಲ್ ಸ್ಟ್ರೀಟು MG ರೋಡ್ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಓದು. ಡೀಟೇಲಾಗಿ ಹೇಳ್ಬಾರ್ದು, ಯಾರು ಗೊತ್ತಾಗುತ್ತೆ ಯಾರು ನನ್ನ ಫ್ರೆಂಡ್ ಅಂತ. ಮೊನ್ನೆಲ್ಲ ಇಲ್ಲಿ ಕೋರಮಂಗ್ಲದಲ್ಲಿ ಎಷ್ಟೊತ್ತು ನಿಂತ್ಕೊಂಡಿದ್ನೋ, 1-2 hours ನಿಂತ್ಕೊಂಡು ಕುತ್ಕೊಂಡು ನೀರು ಕುಡಿದ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ವಾಕಿಂಗೆಲ್ಲ ಮಾಡಿಬಿಟ್ಟೆ. ಎಲ್ಲ ಗ್ರೀನ್ ಸಿಗ್ನಲ್. ಇದ್ರೊಳಗೆ ಒಂದು ಸರಿ ಹೋಗ್ಬೇಕು ಅಂದರೆ ವ್ಲಾಗ್ ಮಾಡೋಕ್ಕೆ ಇಲ್ಲ ಅನ್ಕೊತೀನಿ, ವ್ಲಾಗ್ ಮಾಡೋಂಗಿಲ್ಲ ಅನ್ಕೊತೀನಿ. ಇದ್ರೊಳಗಡೆ ವ್ಲಾಗ ಮೇ ಬಿ ಫೋನಲ್ಲಿ ಮಾಡ್ಬೋದು, ಕ್ಯಾಮ್ರಾದಲ್ಲೆಲ್ಲ ಮಾಡೋಂಗಿಲ್ಲ. ನಮ್ಮ ಹತ್ರ ಎಲ್ಲೈತೆ, ನಮ್ಮ ಹತ್ರ ಇರೋದು ರಿಯಲ್ಮಿ. ಅದನ್ನೊಂದು ಅಪ್ಗ್ರೇಡ್ ಮಾಡಬೇಕು ಅನ್ಕೊತೀನಿ. ಬಟ್ ಇರೋ ಸಿಚುವೇಷನಲ್ಲಿ ಹೆಂಗೆ ಅಪ್ಗ್ರೇಡ್ ಮಾಡೋದು? ಇವಾಗ ಫ್ಯೂಲ್ಗೆ ಅಡ್ಜಸ್ಟ್ ಮಾಡೋದೇ ದೊಡ್ಡ ವಿಷಯ ನಮಗೆ. ಅದರಲ್ಲಿ ಫೋನು EMI ಅಲ್ಲಿ ಹಾಕಿ ಈಸ್ಕೋಬೋದು, ಬಟ್ ಅದನ್ನು ಕಟ್ಟೋಕ್ಕೆ ಮಂತ್ಲಿ ಆದರೆ ಇಷ್ಟು ಬೇಕಪ್ಪ ಅಷ್ಟು ಮಾಡಲೇಬೇಕಂತ ಇದ್ದೇ ಇರ್ತೈತೆ. ಆ ಥರ ಇದ್ರೂ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇಷ್ಟು ಕಾಸು ಬೇಕಪ್ಪ, ಸುಮ್ಮನೆ ಹೋಗಬೇಕು ಎಲ್ಲಣ್ಣ ಕೆಲಸಕ್ಕೆ, ಇಲ್ಲ ಈ ವೀಕ್ ಹೋಗಬೇಕು ಅಂದರೆ ಆಗ್ತೈತೆ, ಇಲ್ಲ ಅಂದರೆ ಆಗಲ್ಲ. ಇಲ್ಲಾಂದರೆ ನಾವೇನು ಸೋಂಬೇರಿ ಬಿಟ್ಬಿಡ್ತೀರಿ. ಇವಾಗ ಆ ಥರ EMIs ಎಲ್ಲ ಇರಲ್ವಲ್ಲ, ಏನು ಹೋಗೋದು ಬಿಡು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತೀವಿ. ಆ ಥರ ಎಲ್ಲ ಇರಬಾರ್ದು, ಫೋಕಸ್ಡಾಗಿರಬೇಕು. ನಾವು ಒಂದನ್ನು ರೀಚ್ ಮಾಡಬೇಕಂದ್ರೆ ಅದಕ್ಕೆ ಏನೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಬೇಕು, ಕಷ್ಟ ಆದರೂ ಮಾಡಬೇಕು. ಆದರೆ ರಾಂಗ್ ರೂಟಲ್ಲಿ ಮಾತ್ರ ಹೋಗ್ಬಾರ್ದು, ಇದು ಮಾತ್ರ ಹೇಳ್ತೀನಿ. ಕಷ್ಟ ಆದರೂ ಮಾಡಬೇಕು, ಕಷ್ಟ ಆದರೂ ಮಾಡಬೇಕು, ಇಷ್ಟ ಆದರೂ ಮಾಡಬೇಕು. ನಾನು ಇಷ್ಟಪಟ್ಟೆ ಮಾಡ್ತೀನಿ ಎಲ್ಲನೂ. ಎಕ್ಸ್ಪೆಕ್ಟ್ ಒಂದು ಸ್ಟಡೀಸ್, ಅದನ್ನು ಫಸ್ಟ್ ಇಷ್ಟಪಡ್ತಾಯಿದ್ದೆ. ಇವಾಗ ನನಗೆ ಅದ್ರ ಮೇಲೆ ಒಂದು ನನಗೆ ಗೊತ್ತಿರೋ ಇದು ಕೇಳ್ತೀನಿ. ಅಂದರೆ ಅದು ಓದ್ಬಿಟ್ಟು ಬಿಸ್ನೆಸ್ ಮೈಂಡೆಡ್ ಪೀಪಲ್, ಅಂದರೆ ನನ್ನ ಥರ ಬಿಸ್ನೆಸ್ ನಾನು ಹೇಳ್ತಾಯಿದ್ದೀನಿ, ಆ ಥರ ಇರೋರಿಗೆ ಅದು ಓದ್ಬಿಟ್ಟೇ ಮಾಡಬೇಕು ಅಂತೆಲ್ಲ ಏನಿಲ್ಲ. ಆಮೇಲೆ ಅದಕ್ಕೆಲ್ಲ ನಾವು ಓದ್ತಾರೋ ಇದಕ್ಕೆಲ್ಲ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಐತೆ. ಬರೀ BCom ಒಂದೇ ಸಾಲಲ್ಲ, ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಬೇಕು ಅಂತಾರೆ ಅಂತ ಹೇಳಿದ್ರು. ಅದಕ್ಕೆ ನೀನು ಯಾರು ಹಂಗೆ ನೋಡ್ತಾನೆ, ನಾನು 2 ಸರಿ ನೋಡ್ಬಿಟ್ಟು ಅವನು ಈಗ ನೋಡಿ. ಅದೇ BCom ಮಾತ್ರ ಸಾಲಲ್ಲ, ಸರ್ಟಿಫಿಕೇಟ್ ಕೋರ್ಸ್ ಬೇಕು. ನಮ್ಮ ಕಾಲೇಜಲ್ಲಿ ಇವತ್ತು ಇಂಟರ್ವ್ಯೂ ಎಲ್ಲ ಐತಂತೆ. ಏನು ಇಂಟರ್ವ್ಯೂ, ಯಾವಾಗ ಇಂಟರ್ವ್ಯೂ? ನನ್ನ ಫ್ರೆಂಡ್ ಮೆಸೇಜ್, ಮಚ್ಚ ಇಂಟರ್ವ್ಯೂಗೆ ಹೋಗಿದ್ದ ಕಾಲೇಜಲ್ಲಿ. ಇಂಟರ್ವ್ಯೂಗೆ ಹೋಗಿದ್ದ ಅಂದ. ಇಂಟರ್ವ್ಯೂನಾ ಎಲ್ಲಿ ಯಾವಾಗ ಅಂತ ಕೇಳಿದೆ. ಮಚ್ಚ ಕಾಲೇಜಲ್ಲಿ ಮಚ್ಚ ಅಂದ. ಓ ಹೌದಾ, ಗೊತ್ತಿಲ್ಲ ಮಚ್ಚ ಅಂದೆ. ಇಂಟರ್ವ್ಯೂ ಎಲ್ಲ ಐತಾ? ಏನೋ ಕ್ಯಾಂಪಸ್ ಇಂಟರ್ವ್ಯೂನಾ ಅಂದೆ. ಹ್ಞೂ ಅಂದರು. ಏನೋ ನನಗೆ ಗೊತ್ತಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಹೋಗೋಕ್ಕೆ. ಇಂಟರ್ವ್ಯೂಗೆ ಹೋಗಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೆಂಗಿರುತ್ತೆ, ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಅಂದ್ಕೊಂಡೆ. ಬಟ್ ಕೆಲ್ಸಕ್ಕೆ ಹೋಗೋಕ್ಕೆ ಅಂದರೆ ನನ್ನ ಬಿಸ್ನೆಸ್ ಸಂಬಂಧಪಟ್ಟಿದ್ದ ಕೆಲಸಕ್ಕೆ ನಾನು ಹೋಗಬೇಕು, ಬೇರೆ ಕೆಲಸಕ್ಕೆ ಹೋಗೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ನನಗೆ ಆ ಥರ ಕೆಲಸ ಸಿಕ್ಕಿದ್ರೆ ಹೋಗ್ತೀನಿ. ಇವಾಗ ಇಂಟರ್ನ್ಶಿಪ್ಗೆ ಹೋಗಬೇಕು ಅಂತವ್ರೆ. ಆದರೆ ನಮ್ಗೆ ಬೇರೆ ಅದು ಯಾರೋ ಬೇರೆ ಮ್ಯಾಮ್ ಅಂತೆ, ನಮ್ಮ ಕ್ಲಾಸ್ ಟೀಚರೇ ಆಗಿದ್ದರೆ, ಅಂದರೆ ಕ್ಲಾಸ್ ಕೋಆರ್ಡಿನೇಟ್ರೇ ಆಗಿದ್ದರೆ ಚೆನ್ನಾಗಿರೋದು ಅಂತ ಅನಿಸ್ತು. ಆ ಮ್ಯಾಮ್ಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಐತೆ ಅಂದರು. ಬಟ್ ಆದ್ರೂ ನನಗೇನೋ ನೋಡೋಣ, ಸ್ಯಾಂಪಲ್ ಎಲ್ಲ ಕಲಿಸೋರೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಈ ಥರ ಇರಬೇಕು ಅಂತ. ಎಲ್ಲ ಕಾಲೇಜಲ್ಲೂ ಇಂಟರ್ನ್ಶಿಪ್ ಇರುತ್ತೆ ಬಿಡಿ, ಯಾರ ಕಾಲೇಜಲ್ಲಿ ಅಂತ ಏನು ಕೇಳಿ, ಎಲ್ಲರ ಕಾಲೇಜಲ್ಲೂ ಇಂಟರ್ನ್ಶಿಪ್ ಇರುತ್ತೆ, ಸರ್ಟಿಫಿಕೇಟು. ಆದರೆ ನಾನು ಕೇಳಿದೆ ಲಾಸ್ಟ್, ಅಂದರೆ ನನ್ನ ಕಸಿನು ಅಲ್ಲೇ ಓದ್ತಾ ಇದ್ನಲ್ಲ, ಅವ್ನು ಕೇಳಿದ್ರೆ ಇಂಟರ್ನ್ಶಿಪ್ಗೆ ಹೋಗ್ಬೇಕಾ ಅಂದರೆ ಹೋಗಬೇಕು. ಹೋದೆ, ಅವನು ಹೋಗಿದ್ದ, ನಮ್ಮ ಚಿಕ್ಕಪ್ಪ ಅವ್ರ ಆಫೀಸಲ್ಲಿ ಹೋಗಿದ್ದ. ಹೋಗ್ಬಿಟ್ಟು
ಇಂಟರ್ನ್ಶಿಪ್ ಮಾಡಿಬಿಟ್ಟು ಒಂದು ತಿಂಗಳು ಸಮ್ 5 ವೀಕ್ಸ್ ಅಷ್ಟೇ ಮಾಡಿಬಿಟ್ಟು ಸರ್ಟಿಫಿಕೇಟ್ ತಂದು ಇಟ್ಕೊಂಡವನೆ. ಕಾಲೇಜಲ್ಲಿ ಅವ್ನು ಸರ್ಟಿಫಿಕೇಟು ಕೇಳಿಲ್ಲ ಅಂತೆ, ಏನೂ ಕೇಳಿಲ್ಲ ಅಂತೆ, ಇವನು ಕೊಟ್ಟಿಲ್ಲ, ಹಂಗೆ ಇಟ್ಕೊಬಿಟ್ಟವನೆ. ಮಾರ್ಕ್ಸ್ ಮಾತ್ರ ಕೊಟ್ಟಾರೆ. ಆದರೂ ಇವಾಗ ಹೇಳ್ತಾರೋ ಇಲ್ಲ ಕಂಪಲ್ಸರಿ NEP ಸಿಲೆಬಸ್ ಕಂಪಲ್ಸರಿ. ಆಮೇಲೆ ಏನದು ಇನ್ನೂ ಏನೋ ಒಂದು ಹೇಳಿದ್ರು, ಹಾಂ ಕಾಲೇಜ್ನ ಆಟೋನಮಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಅದಕ್ಕೆ ಇದೆಲ್ಲ ಡಾಕ್ಯುಮೆಂಟ್ಸ್ ಪ್ರೂಫ್ಸ್ ಎಲ್ಲ ಬೇಕು, ನಿಮ್ಮ ಕಾಲೇಜಲ್ಲಿ ಓದ್ತವ್ರೆ ಹೆಂಗೆ ಏನು ಅಂತೆಲ್ಲ ಬೇಕು, ಅದಕ್ಕೆ ಮಾಡ್ತಾವ್ರೆ. ಇದೆಲ್ಲ ಹೇಳ್ಬೋದು ಆಚೆ, ಏನೋ ಗೊತ್ತಿಲ್ಲ, ಏನು ಮಾಡಿಬಿಡ್ತಾರೆ. ಆದರೆ ನನಗೆ ಈ ಪೊಲೀಸವ್ರು ನೋಡಿದ್ರೆ ಆಗೋಲ್ಲ. ಅದರಲ್ಲೂ ಒಬ್ಬೊಬ್ಬರು ತುಂಬ ಒಳ್ಳೆಯವರು ಇದ್ದಾರೆ. ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ನಾನು ಹೊಸಕೋಟೆಗೆ ಹೋದಾಗ ನಾನು ಹೇಳ್ದಲ್ಲ, ಪೊಲೀಸವರು ಅವ್ರು ಏನೋ ಅಂದಿಲ್ಲ, ಏನೋ ಅಂದರು, ಯಾಕಪ್ಪ ಬಂದೆ ಅಂತ ಕೇಳಿದ್ರು. ಆ ಥರ ಇರೋರು ನೋಡಿದ್ದೀನಿ. ಇವಾಗ ಪಾಪ ಬಸ್ಸು ಹೋಗ್ತಾಯಿತ್ತೆ, ಅದ್ರ ಪಾಡ್ಗೋದು ಅವ್ನಿಗೆ ಗೊತ್ತಾಗಿಲ್ಲ, ಅವನು ಬ್ರಿಡ್ಜ್ ಮೇಲೆ ಹಚ್ಬೇಕು, ಇಲ್ಲ ಇವಾಗ ಅವನು ಆ ಕಡೆ ರೈಟ್ ಸೈಡಲ್ಲಿ ಬಂದುಬಿಟ್ಟಿರ್ತಾನೆ, ಲೆಫ್ಟ್ ಸೈಡ್ಗೆ ಬ್ರಿಡ್ಜ್ ಮೇಲೆ ಹತ್ಬೇಕು. ಅದು ಮಡಿವಾಳದಲ್ಲಿ ಅಂಡರ್ ಪಾಸ್ ಐತಲ್ಲ, ಅಲ್ಲಿ ಮೇಲೆ ಹಚ್ಬೇಕಾಗಿರೋನು ಪಾಪ ಕೆಳಗೆ ಹೋಗ್ಬಿಟ್ಟವನೆ. ಏನು ಮಾಡೋದು, ಕೆಳಗೆ ಹೋಗೋಕ್ಕೆ ಅಲ್ಲಿ ಅಷ್ಟು ದೂರ ಗಂಟೆ ಹೋಗ್ಬಿಟ್ಟವನೆ, ರಿಟರ್ನ್ ಹೋಗ್ಬೇಕು. ಅದಕ್ಕೆ ಅವ್ನು ಏನು ಮಾಡಬೇಕಾಗಿತ್ತು, ಪೊಲೀಸವ್ನು ಹೆಲ್ಪ್ ಮಾಡಬೇಕಾಗಿತ್ತು, ಹಿಂದೆ ಹೋಗ್ಬಿಟ್ಟು ಮತ್ತೆ ಈ ಕಡೆ ಬರೋಕ್ಕೆ. ಅವ್ನು ವೀಡಿಯೋ ಹಿಡಿತಾನೆ ಹೆಲ್ಪ್ ಮಾಡ್ತೀರ. ಪಾಪ ಬಸ್ಸಲ್ಲಿ ಇರ್ತಾನಲ್ಲ ಒಬ್ಬರು ಕಂಡಕ್ಟ್ರ್ ಥರ, ಅಂದರೆ ಅದು ಇದು ಬಸ್ಸುಗಳು ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಇರ್ತೀವಲ್ಲ, ಆ ಬಸ್ಸು ಅವ್ನು ಹೆಲ್ಪ್ ಮಾಡಬೇಕಲ್ಲ. ಬಂದುಬಿಟ್ಟೆ ಪೊಲೀಸವನು ಹೆಲ್ಪ್ ಮಾಡೋದು, ಏನೋ ನಿಂತ್ಕೊಳ್ರಿ ಸ್ವಲ್ಪ ಆ ಕಡೆ ಹೋಗ್ರಿ ಅಂತ ಹೇಳ್ಬೋದು. ಅವ್ರು ಹೇಳಿದ್ರೆ ಕೇಳ್ತಾರೆ, ಇವಾಗ ಬಸ್ಸವ್ರು ಹೇಳಿದ್ರೆ ಕೇಳ್ತಾರಾ, ಹೋಗ್ರಿ ಸ್ವಲ್ಪ ಆ ಕಡೆ ಅಂತ. ಅವನು ಬಂದಿರ ಹೆಂಗೆ ದುಡ್ಡು ಕಿತ್ತಕ್ಕೆ ವೀಡಿಯೋ ಹಿಡಿತವ್ರೆ. ಅದೇ ಇಷ್ಟ ಆಗಲ್ಲ ನನಗೆ. ಒಬ್ಬೊಬ್ರು ಮಾತ್ರನೇ ಹಂಗಿರ್ತಾರೆ, ಎಲ್ಲರೂ ಹಂಗಿರ್ತಾರೆ ಅಂತ ಹೇಳಲ್ಲ. ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ, ನನಗೆ ಅನುಭವ ಆಗೈತೆ. ಎಲ್ಲರೂ ಆ ಥರ ಇರೋಲ್ಲ, ಸುಮ್ಮನೆ ಬಿಡೋರು ಇರ್ತಾರೆ. ಸರಿ ಏನೋ ತಪ್ಪಾಗೋಯ್ತು ಒಂದು ಸರಿ, ಇವರೆಲ್ಲ ಏನು ಹೇಳೋದು ಬಿಡಿ. ಟ್ರಾಫಿಕ್ಕು ಇಲ್ಲಿ ಫುಲ್ಲು ಟ್ರಾಫಿಕ್. ಇನ್ಮೇಲೆ MG ರೋಡ್ಗೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದು ನನಗೆ ಗೊತ್ತು, ಆದರೆ ಮ್ಯಾಪ್ ಹಾಕೋಣ ಬೇಡ ಅಂತ ನೋಡ್ತಾಯಿದ್ದೀನಿ. ಮ್ಯಾಪ್ ಹಾಕೋದು ಬೇಡ, ಹಂಗೆ ಹೋಗೋಣ. ಏನಿಲ್ಲ, ಸ್ಟೇಡಿಯಂ ರೋಡ್ ಬರ್ತೈತಲ್ಲ, ಆ ಸ್ಟೇಡಿಯಂ ರೋಡ್ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ನಾವು ಸ್ಟೇಡಿಯಂ ರೋಡ್ಗೆ ಹೋಗ್ದಿರಾ ಚಿನ್ನಸ್ವಾಮಿ ಸ್ಟೇಡಿಯಂ, ಆ ಸ್ಟೇಡಿಯಮ್ಗೆ ಹೋಗ್ದಿರಾ ಶಿವಾಜಿನಗರ್ಗೆ ಹೋಗಿ ರೈಟ್ ತಗೊಂಡ್ರೆ ಆ ರೋಡೇ MG ರೋಡ್ ಅಂತಾರೆ. ಆ ಬ್ರಿಗೇಡ್ ರೋಡ್ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಮೇಯ್ನ್ ಥಿಂಗ್ ಇರೋದು, ತುಂಬ ಜನ ಇರೋದು ಅಲ್ಲೇ. ಓಕೆ, ಇನ್ನೂ ತುಂಬ ಹತ್ತಿರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್.